ಅಮ್ಮ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಸಂಗೀತ. ಅಮ್ಮ ಕನ್ನಡ ಬಿಗ್ ಬಾಸ್ ನೋಡ್ತೀರಿ? ಯಾರಿಷ್ಟ? ಪ್ರತಾಪ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಪ್ರತಾಪ್. ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಯಾರು ಇಲ್ಲ. ಹಾಂ, ಬಿಗ್ ಬಾಸ್ ನೋಡ್ತೀರಾ ಸರ್? ಯಾರಿಷ್ಟ? ಯಾಕೆ ಬಿಗ್ ಬಾಸ್ ನೋಡ್ತೀರಾ ಅಮ್ಮ? ಯಾರಿಷ್ಟ? ನನಗೆ ಡ್ರೋನ್ ಪ್ರತಾಪ್ ಮತ್ತು ತುಕಾಲಿ ಸಂತೋಷ್. ಯಾಕೆ? ಅವರು ಎಲ್ಲರನ್ನೂ ಬೇಕಾದ್ರೆ ಎದುರಾಕೋತಾರೆ, ಬೇರೆ ಬಕೆಟ್ ಹಿಡಿತಾರೆ. ಸೊ ಅದಕ್ಕೆ ಯಾವ ಪ್ರತಾಪ್? ಡ್ರೋನ್ ಪ್ರತಾಪ್. ಯಾಕೆ ಆನೆಸ್ಟ್ ಆಗಿದ್ದಾರೆ. ಪ್ರತಾಪ್ ಯಾಕೆ? ಅವ್ನು ಸಖತ್ತಾಗಿ ಆಡ್ತಿದ್ದಾನೆ ಗೇಮು, ಮತ್ತು ಅವನು ಒಬ್ಬನೇ ಪ್ರಾಂಟಾಗಿ ಆಡೋದಲ್ಲಿ ಅನ್ಸುತ್ತೆ. ಟಾಸಲ್ಲಿ ನಮ್ಮ ಕಾರ್ತಿಕ್ ನಿಮಗೆ ನನಗೆ ಇಷ್ಟ ಅಂತ ಯಾರು ಇಲ್ಲ. ಯಾಕೆ? ಮತ್ತು ವರ್ತೂರ್ ಅಂದರೆ ತುಂಬ ಫೇವ್ರೇಟ್. ವರ್ತೂರು ಏನು ಅನ್ಕೊಂತೀರಿ? ಏನು ಅನ್ನಕ್ಕೆ ಬಯಸ್ಬಿಡ್ತೀರಿ ನೀವು? ಚೆನ್ನಾಗಿ ಆಡಿ ಯಾರಾದರೂ ಓಕೆ, ಒಳ್ಳೆ ರೀತಿಯಿಂದ ಗೆದ್ದು ಬನ್ನಿ. ನೀವು ಕಾರ್ತಿಕ್ ಯಾಕೆ? ಕಾರ್ತಿಕ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಟಾಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರಾ? ಹಾ, ಡ್ರೋನ್ ಪ್ರತಾಪ್ ಇದಾರಲ್ವಾ? ಡ್ರೋನ್ ಪ್ರತಾಪ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಗೀತ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾರಾದರೂ ಒಬ್ರು ವಿನ್ ಆಗ್ತಾರೆ. ಯಾರು ವಿನ್ ಆಗ್ಬೋದು? ನಂಗನ್ಸುತ್ತೆ ಕಾರ್ತಿಕ್. ಕಾರ್ತಿಕ್. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಸುದೀಪ್ ಸರ್ ಕಿಚನ್ ಕಾಣಿಸ್ತಾರೆ, ಸಖತ್ತಾಗಿ ನಡೆಸ್ಕೊಡ್ತಾರೆ. ಕಿಚನ್ ಚಪ್ಪಾಳಿ ಇವತ್ತು ತುಕಾಲಿ ಸಿಕ್ಕಿತ್ತಲ್ವಾ? ತುಕಾಲಿ ಸಂತೋಷ ಈ ವಾರ. ಹೌದಾ? ನಮಗೂ ಗೊತ್ತು, ನಾವು ನೋಡಿಲ್ಲ. ಓಕೆ ಓಕೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಯಾವುದು ಸರ್? ಚೆನ್ನಾಗಿ ಆಡ್ತಾ ಇದ್ದಾರಾ? ಇಲ್ಲ, ಕಣ್ಣೀರಿಗೆ ಸಿಂಪತಿ ಆಗಿದ್ದಾರೆ. ಟಾಸ್ ಎಲ್ಲ ಆಡೋದಿಲ್ಲ, ಕಾಣಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಮೇಲೆ. ಸುಳ್ಳು. ಬಟ್ ಅವನಾಗಿದ್ದಾನೆ, ಅವನಲ್ಲಿ ಒಬ್ಬ ಅವನಾಗಿ ಆಡ್ತಿದ್ದಾನೆ. ಅವನು ಸಿನಿಮಾ ಪರ್ಫೆಕ್ಟಾಗಿ ಆಡ್ತಿರೋದಲ್ಲಿ. ಕಣ್ಣು ಹೋದವಲ್ಲ, ಸೋಪಿನ ನೀರು ಬಿಟ್ಟ ತಕ್ಷಣನೇ ಹಾಸ್ಪಿಟ್ಲಿಗೆ ಹೋಗಿದ್ರು, ಅದು ಯಾವ ಥರ ಇರುತ್ತೆ? ಪಾಪ ಅನ್ನಿಸ್ತು. ಬಟ್ ಆದ್ರೂ ಈಗ ಕಂಬ್ಯಾಕ್ ಚೆನ್ನಾಗಿ ತಗೊಂಡಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಸಂಗೀತ ಚೆನ್ನಾಗಿ ಆಡ್ತಾ ಇದ್ದಾರಾ? ಓಕೆ ಒಂದೊಂದ್ಸಲಿ ಇಲ್ಲಿರ್ತಾಳೆ, ಒಂದೊಂದ್ಸಲಿ ಅಲ್ಲಿರ್ತಾಳೆ. ಕಾರ್ತಿಕ್ ಮುಂಚೆ ಏನೋ ಇದ್ದ, ಬಟ್ ನಿನ್ನೆಯಿಂದ ಏನೋ ಒಂದು ಸಡನ್ ಚೇಂಜ್ ಆಗಿದ್ದಾರಾ? ನೋಡೋಣ. ಇದು ವಿನಯ್ ಅವ್ರ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ. ಯಾಕೆ ಹೇಳಿ? ಜಗಳ ಅಂದ್ರೆ ಸಂಗೀತ ಬರೀ ಅಗ್ರೆಸಿವ್ ಆಗಿ ಅಲ್ಲ, ಜಗಳ ಯಾರಿಂದ ಆಗುತ್ತೆ? ಅವನಿಂದಾನೆ. ವಿನಯ್ನಿಂದ ಜಗಳ ಆಗ್ತದೆ. ಅವ್ನು ಫುಲ್ ಕೋಪದಿಂದ ಬಾರೋ ಹಂಗೆ ಹಿಂಗೆ ಅನ್ಕೊಂಡೆ ಫುಲ್ ಜಗಳ ಮಾಡ್ಕೊಂಡೆ ಆಟಾಡ್ತಿರ್ತಾರೆ. ಸಂಗೀತನ ಜಗಳ ಗಂಟೆ ಅಂತಾರೆ. ವಿನಯ ಜಾಸ್ತಿ. ವಿನಯ್ ಜಾಸ್ತಿ. ಮೈಕಲ್ ಅವ್ನು ಒಂದೊಂದ್ಸರಿ ಒಂದೊಂಥರ ಇರ್ತಾರೆ, ಬಟ್ ಕರೆಕ್ಟಾಗಿ ಆಡ್ತಾನೆ ಅವನು ಕೂಡ. ಇವರು ಇವ್ರ ಹೆಸರೇನು? ಬೆಂಕಿ ತನಿಷ. ಅವ್ರು ಹೆಂಗೆ ಟಾಸ್? ಓಕೆ ಆಡ್ತಾಳೆ, ನೋಡೋಣ ಇನ್ನೂ ಎಷ್ಟು ದಿನ ಇರ್ತದೆ. ನೀವು ಲಾಸ್ಟ್ ಫೈನಲ್ ಓಟ್ ಯಾರಿಗೆ? ಪ್ರತಾಪ್. ಡ್ರೋನ್ ಪ್ರತಾಪ್. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಅವ್ರು ಪರ್ಫೆಕ್ಟ್. ಅವ್ರು ಒಬ್ಬರ ಕೈಲೇ ಅವ್ರನ್ನೆಲ್ಲರನ್ನೂ ಮ್ಯಾನೇಜ್ ಮಾಡ್ತಾರೆ. ಬೇರೆ ಯಾರಾದರೂ ಅವ್ರ ಕೈ ಇದ್ದಿದ್ರೆ ಯಾರೂ ಅವ್ರು ಮಾತು ಕೇಳ್ತಿರ್ತಾರೆ. ಚೆನ್ನಾಗಿ ನಡೆಸ್ಕೊಡ್ತಾರಾ ಶನಿವಾರ ಭಾನುವಾರ? ನಾವು ಅದಕ್ಕೆ ವೇಟ್ ಮಾಡ್ತಿರ್ತೀವಿ. ವಾರಕ್ಕಿಂತ ಲೈಕ್ ಸ್ಯಾಟರ್ಡೆ ಸಂಡೇನೇ ಎಕ್ಸೈಟ್ ಆಗಿರೋದು. ಸರ್ ಏನು ಹೇಳ್ತಾರೆ ಸರ್ ಅಂತ ಕೇಳೋದಕ್ಕೆ. ನಾವು ಬಿಗ್ ಬಾಸ್ ನೋಡಿದ್ಮೇಲೆ ಅವ್ನು ಫುಲ್ ಇಷ್ಟ ಆಗೋದು ನಮಗೆ. ಸುದೀಪ್ ಸರ್ ನೋಡಿ ಸರ್. ಈ ವಾರ ತುಕಾಲಿ ಸಂತೋಷಿ ಕೊಟ್ಟರು ಕಿಚನ್ ಚಪ್ಪಾಳಿ. ಅವನು ಅವಾಗಿಂದ ಕಾಯ್ತಿದ್ದ ಪಾಪ ಕೊಟ್ಟು ಇಸ್ಕೊಳ್ಳಿಕ್ಕೆ. ಸ್ಕೂಲ್ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನಿಮ್ಮ ಹೆಸರು? ಚೆನ್ನಾಗಿ ಆಡ್ತಾ ಇದ್ದಾರೆ ಟಾಸ್ ಎಲ್ಲ. ಟಾಸ್ ಬಂದಾಗ ಎಲ್ಲ ಒಂದು ಮೂಲೆಯಲ್ಲಿ ಕುಂತಿರ್ತಾರೆ, ಟಾಸ್ ಆಡಲ್ಲ, ಕಣ್ಣೀರಿಗೆ ಸಿಂಪತ್ ಆಗಿದ್ದಾರೆ ಅಂತ ಹೇಳ್ತಾರೆ. ಎಲ್ಲ ಟೈಮಲ್ಲೂ ಒಂದೇ ಥರ ಇರುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್. ಸಂಗೀತ ಸಂಗೀತನೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಬೇರೆಯವರು ಜಾಸ್ತಿ ಹರ್ಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ವಿನಯ್ ಇನ್ನೂ ಆಡ್ಬೋದು, ಇನ್ನೂ ಜಾಸ್ತಿ ಚೆನ್ನಾಗಿ ಆಡ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಇದ್ರೆ ಚೆನ್ನಾಗಿರುತ್ತಾ, ಬರೋ ಓನ್ಲಿ ಗೇಮ್ ಇದ್ರೆ ಚೆನ್ನಾಗಿರುತ್ತೆ? ಆಡ್ಬೇಕಾದ್ರೆ ಜಗಳ ಬಂದೇ ಬರುತ್ತೆ. ಬೇರೆ ಟೈಮಲ್ಲಿ ಚೆನ್ನಾಗಿರ್ಬೇಕು ಎಲ್ಲರೂ. ಎಂಟರ್ಟೈನ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಲ್ಲ, ಟಾಸ್ ಬಂದಾಗ ನನಗೆ ಟೈಮ್ ವೇಸ್ಟ್. ಅವ್ರ ಕೆಲಸ ಟೈಮ್. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರಾ? ಅದು ವಿನಯ್ ಸಂಗೀತದ ಸಲುವಾಗಿ ಜಗಳ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾನು ವಿನಯ್ದೇ ತಪ್ಪು. ವಿನಯ್ ತಪ್ಪು ಅಂತಾರೆ, ಸಂಗೀತ ತಪ್ಪು ಅಂತಾರೆ. ಇಲ್ಲ ಇಲ್ಲ, ವಿನಯ್ ತಪ್ಪು. ವಿನಯ್ ತಪ್ಪ. ಕಾರ್ತಿಕ್ ಸಂಗೀತದ ಮಧ್ಯೆ ಅವರಿದ್ರಲ್ಲಿ ಸಂಗೀತ ಕರೆಕ್ಟಾಗಿ ಇದ್ದಾಳೆ ಅಂತ ನಮಗೆ ಅನ್ಸುತ್ತೆ. ಕಾರ್ತಿಕ್ ಸ್ವಲ್ಪ ಈಗ ಬಕೆಟ್ ಹಿಡಿತಿದ್ದಾರೆ. ಅಲ್ಲ, ಕಾರ್ತಿಕ್ ಹೇಳಿದಾರಂತ ಬಕೆಟ್ ಇರೋ 0 ಅಂತ ಹೇಳಿ ಸಂಗೀತ ಹೇಳ್ಕೊಟ್ಟಿದಾರಂತೆ. ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು. ನಾವು ದಿನ ನೋಡ್ತೀವಲ್ಲ.
ಡ್ರೋನ್ ಪ್ರತಾಪ್ ಅವ್ನು ಚೆನ್ನಾಗಿ ಆಡ್ತಿದ್ದಾನೆ. ಟಾಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರಾ? ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಸಂಗೀತ ಪ್ರತಾಪ್. ಇದು ಮೈಕಲ್ ಈಗ ಸ್ವಲ್ಪ ಓವರ್ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾನೆ. ಬಿಗ್ ಬಾಸ್ಗೆ ಬೆಂಕಿನೇ ಇವಳು ತನಿಷಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ತನಿಷಾ ಅವಳು ಮೊದಲನೇ ವೀಕಿಂದ ಇವಾಗ ಒಂದೇ ಥರ ಇದ್ದಾಳೆ. ಯಾರು ಬರ್ಬೋದು ಗ್ರಾಂಡ್? ಕಾರ್ತಿಕ್, ಸಂಗೀತ, ಪ್ರತಾಪ್ 3 ಜನ. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಸೂಪರ್. ಶನಿವಾರ ಭಾನುವಾರ ಕಿಚನ್ ಚಪ್ಪಾಳೆ, ಇವತ್ತು ಈ ವಾರ ತುಕಾಲಿ ಸಂತೋಷ್ ಇತ್ತು. ಅದೇ ಕಾಮಿಡಿ ವರ್ಕ್ ಆಗುತ್ತಾ? ಚೆನ್ನಾಗಿ ಮಾಡ್ತಾನೆ ಕಾಮಿಡಿ. ನಿಮ್ಮ ಹೆಸರು? ಪೃಥ್ವಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ? ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಟಾಸ್ ಎಲ್ಲ? ಸಂಗೀತ ಇದ್ದಾರೆ, ಕಾರ್ತಿಕ್, ವಿನಯ್, ಡ್ರೋನ್ ಪ್ರತಾಪ್. ಹೇಳ್ತಾ ಹೋಗಿ ನಾನು ಹೇಳ್ತೀನಿ. ಅಲ್ಲ, ನಿಮಗೆ ಟಾಸಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಇದ್ದಾರೆ, ಸಂಗೀತ, ವಿನಯ್, ಕಾರ್ತಿಕ್, ಮೈಕಲ್, ತನಿಷಾ. ಡ್ರೋನ್ ಪ್ರತಾಪ್ ಓಕೆ, ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾ ಇದ್ದಾರಾ? ಟಾಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರಾ? ಇಲ್ಲ, ಕಣ್ಣೀರಿಗೆ ಸಿಂಪತಿ ಆಗಿದಾರೆ ಅಂತ ಹೇಳ್ತಾರೆ. ಟಾಸ್ ಎಲ್ಲ ಆಡಲ್ಲ, ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊಳ್ಳಲ್ಲ ಆಟ ಬಂದಾಗ. ಯಾರು ಹೇಳಿದ್ದು ನಿಮಗೆ? ಅಲ್ಲ, ಕೆಲವ್ರು ಅಂತಾರಲ್ವಾ ನಿಮ್ಮಂತ ಫ್ಯಾನ್ಸ್ ಅಭಿಮಾನಿಗಳು. ಚೆನ್ನಾಗಿ ಆಡ್ತಾರಲ್ಲ, ನಾವು ಸಪೋರ್ಟ್ ಮಾಡಬೇಕು. ಚೆನ್ನಾಗಿ ಆಡೋರು ನಾವು ಸಪೋರ್ಟ್ ಮಾಡಬೇಕು. ನೀವು ಯಾರಿಗೆ ಸಪೋರ್ಟ್ ಮಾಡೋದು? ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡೋದು. ಡ್ರೋನ್ ಪ್ರತಾಪ್. ತನಿಷ್ ಹೆಂಗೆ? ತನಿಷಾ ಇಸ್ ಓಕೆ, ಆಟ ಚೆನ್ನಾಗಿ ಓಕೆ 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 ಓಕೆ. ಸಂಗೀತ ಸಂಗೀತ ಸ್ವಲ್ಪ ಓವರ್. ವಿನಯ್ ರೂಡಾಗಿ ಪ್ರಿಪೇರ್ ಮಾಡ್ತಾರೆ. ವಿನಯ್ ರೂಡು ಪರವಾಗಿಲ್ಲ. ಅಲ್ಲ, ಸಂಗೀತ ವಿನಯನೇ ಜಗಳ ಅವ್ರಿದ್ರೆ ಜಗಳ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತೇಳಿ. ಯಾವ ಟಾಸ್ ಬಂದಾಗ ಬರೀ ಜಗಳನೇ. ಏನು ಮಾಡೋಕ್ಕಾಗುತ್ತೆ? ಹಾಗೆ ಜಗಳ ಆಡ್ಕೊಡೋಕ್ಕಾಗುತ್ತಾ? ಬಿಗ್ ಬಾಸ್ ಮನೇಲಿ ಜಗಳ ಇದ್ರೆ ಚೆನ್ನಾಗಿರುತ್ತಾ? ಓನ್ಲಿ ಬರೀ ಟಾಸು ಒಂಥರ ಜಗಳ ಇದ್ರೆ ಚೆನ್ನಾಗಿ ಕಾಣೋದು. ಜಗಳ ಇದ್ರೆ ಚೆನ್ನಾಗಿ ಕಾಣಲ್ಲ. ಮೈಕಲ್ ಓಕೆ ಓಕೆ. ಇವರು ತನಿಷಾ ಬೆಂಕಿ ಬಿಗ್ ಬಾಸ್ಗೆ ಬೆಂಕಿ ಅಂತ ಕೊಟ್ಟರು. ಹೌದು, ಅವರು ಹಾಗೆ ಅಂದರೆ ಫುಲ್ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದಾರೆ. ಅವರು ಸ್ಟ್ರಾಂಗ್ ಆಗಿ ಆಡೋದಕ್ಕೆ ಅವ್ರು ಬೆಂಕಿ ಅಂತ ಕೊಟ್ಟಿದ್ದಾರೆ. ಬಿಗ್ ಬಾಸ್ಗೆ ಬೆಂಕಿ. ಫೈನಲ್ ಆಗಿ ಯಾರು ಗೆಲ್ಬೋದು? ಅದು ಇನ್ನೂ ಇವಾಗ ಹೇಳೋಕ್ಕಾಗಲ್ಲ. ಇನ್ನು ಟಾಸ್ಗೆಲ್ಲ ನೋಡಬೇಕಲ್ಲ. ಯಾಕಂದರೆ ಇವಾಗ ಇದರಲ್ಲೇ ನಾವು ಹೇಳೋಕ್ಕಾಗಲ್ಲ. ಎಷ್ಟೊಂದೆಲ್ಲ ನೋಡಿ ಈಗ ಆಡೋರು ಮತ್ತು ಟರ್ನ್ ಆಗ್ಬೋದು. ಇವಾಗ ಚೆನ್ನಾಗಿ ಆಡೋರು ಚೆನ್ನಾಗಿ ಆಡದೇ ಇರ್ಬೋದು, ಇವಾಗ ಚೆನ್ನಾಗಿ ಆಡದೇ ಇರೋರು ಚೆನ್ನಾಗಿ ಆಡ್ಬೋದು. ಸೊ ನಾವು ಹಾಗೆ ಹೇಳೋಕ್ಕಾಗಲ್ಲ, ನೋಡಿ ಹೇಳ್ಬೇಕು ಲಾಸ್ಟ್. ನಿಮ್ಮ ಓಟ್ ಯಾರು ಹಾಕ್ತಾರೆ? ಡ್ರೋನ್ ಪ್ರತಾಪ್ಗೆ. ಡ್ರೋನ್ ಪ್ರತಾಪ್ ಮೊದಲಿಂದಲೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರೇನು ಸಿಂಪತಿ ಇಲ್ಲ, ವೆರಿ ಗುಡ್. ಮೊನ್ನೆ ಗುಡ್ ಬಾಯ್. ಮೊನ್ನೆ ಕಣ್ಣೂರು ಸೋಪಿನ ಪುಡಿ ಹಾಕಿದ ತಕ್ಷಣ ಕಣ್ಣೇ 1-2 ದಿನ ಚಸ್ಮಾ ಹಾಕೊಂಡ್ರಿ, ಪುಟ್ರ ಚಸ್ಮಾ. ಅದು ಯಾವ ಥರ ಫೀಲಿಂಗ್? ಅದು ತುಂಬ ಬೇಜಾರಾಯಿತು. ಈ ಥರ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಹಿಂಗೆ ಮಾಡಬಾರ್ದಾಯಿತು. ಯಾಕಂದರೆ ಎಲ್ಲರೂ ಹ್ಯೂಮನ್ಸ್ ಅಲ್ವಾ, ಹ್ಯೂಮನ್ಸಾಗಿ ಅರ್ಥ ಮಾಡ್ಕೊಬೇಕು. ಹಿಂಗೆ ಒಂದು ಗೇಮ್ಗೋಸ್ಕರ ಈ ಥರ ಎಲ್ಲ ರಿಯಾಕ್ಟ್ ಮಾಡಬಾರ್ದು. ಸೋಲೋದು ಗೆಲ್ಲೋದು ಕ್ವಿಟ್ಟಿದ್ದು ಓಕೆ. ಗೇಮ್ ಹೇಗಿದೆಯೋ ಅವ್ರು ಅವ್ರು ಹೊಡಿತಾ ಇದ್ರು. ಆಮೇಲೆ ಬಿಗ್ ಬಾಸ್ ಮನೆಯವ್ರು ಅವರೇ ಬಂದು ಬಿಗ್ ಬಾಸ್ ಅವರೇ ದೈಹಿಕವಾಗಿ ಹಿಂಸೆಗಳು ಸರಿ ಇಲ್ಲ. ಈ ಥರ ಟಾಸ್ ಇಟ್ಬಾರ್ದು. ಇರಬಾರ್ದು. ಇದ್ರೂ ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಕಣ್ಣಿಗೆ ಆಗಲಿ ಹಿಂಸೆ ತಗೊಬಾರ್ದು, ಹಿಂಸೆ ಕೊಡಬಾರ್ದು. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ ಭಾನುವಾರ? ಸುದೀಪ್ ಸರ್ ಚೆನ್ನಾಗಿ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಪರ್ಫೆಕ್ಟ್. ಶನಿವಾರ ಭಾನುವಾರ ಚೆನ್ನಾಗಿ ಮಾತಾಡ್ತಾರೆ. ನಿಮ್ಮ ಓಟ್ ಯಾರಿಗೆ ಅಂದ್ರಲ್ಲ? ಡ್ರೋನ್ ಪ್ರತಾಪ್. ನಿಮ್ಮ ಹೆಸರು? ಹಳ್ಳಿಕಾರ್. ತುಕಾಲಿ ಸಂತೋಷಿಗೆ ಈ ವಾರ ಕಿಚನ್ ಚಪ್ಪಾಳೆ ಸಿಕ್ಕಿತ್ತು. ಸ್ಕೂಲು ಮಕ್ಕಳಿಗೆ ತುಂಟಾಟ ಮಾಡೋ ಸಲುವಾಗಿ ಯಾವ ಥರ ಅನಿಸಿದ್ರು ಸ್ಕೂಲಲ್ಲಿ ಮಕ್ಕಳಿಗೆ? ತುಂಬ ಚೆನ್ನಾಗಿ ಆಡಿದ್ರು. ಮತ್ತು ಅವರು ಯಾವ ಟೈಮಲ್ಲಿ ಏನು ಮಾತಾಡ್ಬೇಕು ಅದನ್ನೇ ಮಾತಾಡ್ತಾರೆ. ಅವ್ರು ಫಸ್ಟಿಂದ ಚೆನ್ನಾಗಿತ್ತು. ಸ್ವಲ್ಪ ಅವ್ರದ್ದು ಪ್ರಾಬ್ಲಮ್ ಆಗಿ ಅವ್ರ ಮೈಂಡಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ರು. ಬಟ್ ಇವಾಗ ಸರಿ ಆಗ್ಬಿಟ್ರೆ ಅವರೇ ವಿನ್ ಆಗೋದು. ತುಕಾಲಿ ಸಂತೋಷ ತುಕಾಲಿಯಲ್ಲ, ವರ್ತೂರು ಸಂತೋಷ ಅವರೇ ವಿನ್ ಆಗ್ತಾರೆ. ಹೌದು. ತುಕಾಲಿ ಸಂತೋಷ ಸ್ವಲ್ಪ ಕಾಮಿಡಿಯಲ್ಲಿ ಇದ್ದಾರೆ. ಬಟ್ ಫೈನಲ್ ಅವ್ರಿಗೂ ಬರ್ಬೋದು ಅಷ್ಟೇ. ವಿನ್ ಆಗೋ ಚಾನ್ಸಸ್ ಇಲ್ಲ ಅವರು. ವಿನ್ ಆಗೋ ಚಾನ್ಸಸ್ ಇಲ್ಲ. ಡ್ರೋನ್ ಪ್ರತಾಪ ಮತ್ತು ವರ್ತೂರು ಸಂತೋಷ. ಡ್ರೋನ್ ಪ್ರತಾಪ್ ಯಾಕೆ? ಡ್ರೋನ್ ಪ್ರತಾಪ್ ಯಾಕೆ? ಮೈಂಡ್ ಗೇಮ್ ಮಾಡ್ತಾರೆ ಜಾಸ್ತಿ. ಮೈಂಡ್ ಗೇಮ್ ಮಾಡ್ತಾರೆ.
ಮತ್ತೆ ಯಾರಿಗೆ ಡೈರೆಕ್ಟ್ ಮಾತಾಡಬೇಕು, ಯಾರಿಗೆ ಇಂಡೈರೆಕ್ಟ್ ಮಾತಾಡಬೇಕು, ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಅಲ್ಲ ಗೇಮ್ ಅಂತ ಬಂದಾಗ ಮನೇಲಿ ಕಾಣಿಸ್ಕೊಳ್ಳಲ್ಲ, ಟಿವಿ ಮುಂದೆ ಕಾಣಿಸ್ಕೊಳ್ಳಿ, ಎಲ್ಲೆಲ್ಲೋ ಮೂಲೆಯಲ್ಲಿ ಇರ್ತಾರೆ, ಗೇಮ್ ಆಡಲ್ಲ, ಬರ್ ಕಣ್ಣೀರಿಗೆ ಸಿಂಪತ್ ಆಗಿದ್ದಾರೆ ಜನ ಅಂತಾರೆ. ಇಲ್ಲ ಅವರು ಮೈಂಡ್ ಗೇಮ್ ಜಾಸ್ತಿ ಆಡೋದು ಅಷ್ಟೇ. ಕಣ್ಣೀರು ಅವ್ರದ್ದು ಪ್ರಾಬ್ಲಮ್ ಇತ್ತು, ಅವ್ರು ಆಗಿದ್ದಾರೆ ಅಷ್ಟೇ. ಬಟ್ ಮೈಂಡ್ ಗೇಮ್ ಚೆನ್ನಾಗಿ ಆಡ್ತಾರೆ. ಅವ್ರು ಮೈಂಡಲ್ಲಿ ತುಂಬ ಇದು ಅವ್ರಿಗೆ ಗೊತ್ತು ಚೆನ್ನಾಗಿ ಹೆಂಗೆ ಆಡ್ಬೇಕಂತೇಳಿ. ಇದು ಸಂಗೀತ ಇದಾರಲ್ವಾ, ಅವಳಿಂದಾನೇ ಬಿಗ್ ಬಾಸ್ ಮನೆ ಸ್ವಲ್ಪ ಹಾಳಾಗ್ತಿರೋದು. ಜಗಳನೇ ಅವಳಿಂದಾನೇ ಜಾಸ್ತಿ. ವಿನಯ್ ಸಂಗೀತದಿಂದನೇ ಏನೋ ಟಾಸ್ಕ್ ಕೊಟ್ಟ ತಕ್ಷಣ ಇಬ್ರು ಜಗಳ. ಸಂಗೀತದಿಂದ ಆಮೇಲೆ ಸಂಗೀತದಿಂದನೇ ವಿನಯ್ ಬಂದಿರೋದು. ಅವರು ಕಾರ್ತಿಕ್ ಮತ್ತು ವಿನಯ್ ಇಬ್ಬರು ತುಂಬ ಚೆನ್ನಾಗಿದ್ರು. ಬಟ್ ಇವಳು ಸಂಗೀತ ಬಂದು ಅವರು ಇಬ್ಬರನ್ನ ದೂರ ಮಾಡೋಕ್ಕೋಸ್ಕರ ಆ ಥರ ಇದು ಮಾಡಿದ್ದಾರೆ ಅಷ್ಟೇ. ಬಟ್ ಸಂಗೀತ ಹೋದ್ರೆ ಚೆನ್ನಾಗಿರುತ್ತೆ ಮನೆಯಿಂದ. ಇನ್ನೇನು ಬಿಗ್ ಬಾಸ್ ಮುಗಿದ ತಕ್ಷಣ ಏನು ಜಗಳ ಶುರು ಆಫ್ ಮಾಡ್ತಾರ? ಇನ್ನು ಜಗಳ ಇನ್ನೂ ಜಗಳ ಸ್ಟಾರ್ಟ್ ಆಗುತ್ತೆ. ಇನ್ನೂ ಜಗಳ ಆಗುತ್ತೆ, ಇನ್ನೂ ಜಾಸ್ತಿನೇ ಆಗುತ್ತೆ. ಅವರಲ್ಲಿ ಇಬ್ಬರದಲ್ಲಿ ಒಬ್ರು ಹೋದ್ರೆ ಜಗಳ ನಿಲ್ಲುತ್ತಂತ್ರ? ಹೌದು, ನಿಲ್ಲುತ್ತೆ. ಯಾರು ಹೋಗ್ಬೋದು? ಹೋಗ್ಬೇಕು. ಸಂಗೀತ. ಇವರು ಇವ್ರ ಹೆಸರೇನು ತನಿಷಾ ಇದಾರಲ್ವಾ ಬಿಗ್ ಬಾಸ್ಗೆ ಬೆಂಕಿ, ಅವ್ರು ಹೆಂಗೆ ಆಡ್ತಾ ಇದ್ದಾರೆ? ಅವರು ಚೆನ್ನಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ಮೈಕಲ್ ಮತ್ತೆ ವರ್ತ ಸಂತೋಷ ಇದ್ದರೆ ಒಂದು ಸ್ವಲ್ಪ ಹೊರ್ತಿರ ಹಳ್ಳಿಕರ್ ಸಂತೋಷ ತನಿಷಾ. ಹೌದು. ಇದು ತನಿಷಾ ಇದಾರಲ್ವಾ ಮೈಕಲ್ ಇದ್ದಾರೆ, ಅವ್ರು ಹೆಂಗೆ ಆಡ್ತಾ ಇದ್ದಾರೆ? ಮೈಕಲ್ಲು ಚೆನ್ನಾಗಿ ಆಡ್ತಾರೆ. ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಸ್ವಲ್ಪ ಮಾತಲ್ಲಿ ಗಡ್ಸ್ ಬರಲ್ಲ ಅಷ್ಟೇ. ಕನ್ನಡ ಮಾತಲ್ಲಿ ಟೀಚರ್ ಕನ್ನಡ ಮಾತಲ್ಲಿ ಅಷ್ಟೇ. ಕನ್ನಡ ಮಾತು ಗೇಮಲ್ಲಿ ಅಂದರೆ ಸೂಪರ್. ಗೇಮಲ್ಲಿ ಕಾರ್ತಿಕ್, ಮೈಕಲ್ಲು ಮತ್ತು ವಿನಯ್ ಸೂಪರ್. ಕಾರ್ತಿಕ್ ಯಾಕೆ? ಕಾರ್ತಿಕ್ ಚೆನ್ನಾಗಿ ಆಡ್ತಾನೆ. ಗೇಮ್ ಅಂತ ಬಂದರೂ ಚೆನ್ನಾಗಿ ಆಡ್ತಾನೆ. ಆಮೇಲೆ ಇವಾಗ ಸಂಗೀತ ಬಿಟ್ಟ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾನೆ. ನಿನ್ನೆ ನೋಡಿದ್ರೆ? ಹೌದು, ನೋಡಿದ್ರೆ ಸ್ವಲ್ಪ ಅರ್ಧ ನೋಡಿದ್ವಿ ಅಷ್ಟೇ. ಕಾರ್ತಿಕ್ ಹೇಳಿದ್ರಲ್ವಾ ಸಂಗೀತ ಬಗ್ಗೆ? ಹೌದೌದು. ತಲೆ ಬುರುಡನ್ನ ಹೊಡೆದಾಕ್ಬಿಡ್ತೀನಿ ಅಂತ ಹೊಡೆದಾಕಿ. ಹೌದೌದು, ಜಗಳ ಮಾಡ್ತಿದ್ದಾರೆ. ಈಗ ಅವಳನ್ನ ಬಿಟ್ಟಾಕ್ತವನು ಅವನು, ಸ್ವಲ್ಪ ಅವನು ಫೈನಲಿಸ್ಟ್ ಬರ್ಬೋದು. ಬಟ್ ಅವಳ ಜೊತೆ ಸೇರ್ಕೊಂಡಿದ್ದಕ್ಕೆ ಅವ್ನು ಸ್ವಲ್ಪ ಇದಾಗುತ್ತೆ ಅಷ್ಟೇ. ದೂರ ಆಗ್ತಾ ಇದ್ದಾರೆ. ಇವರು ಇದಾರಲ್ಲ ಶ್ರೀ ಮೇಡಮ್ ಇದ್ದಾರಲ್ಲ, ಅವರು ಸ್ವಲ್ಪ ದಿನ ಅವರು ಹೋಗ್ತಾರೆ, ಅವ್ರೇನಿರಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ಏನು ಜಗಳ ಆದ್ರೂ ಏನಾದ್ರೂ ಎಲ್ಲರಿಗೂ ಸಮಾಧಾನ ಮಾಡೋದು. ಸ್ವಲ್ಪ ದೊಡ್ಡವ್ರ ಥರ ಜಾಸ್ತಿ ಅವರು. ದೊಡ್ಡವ್ರ ಥರ ಅಂದರೆ ಅವರೊಬ್ಬರೇ ಇರೋದಲ್ಲ. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಸುದೀಪ್ ಸರ್ ಶನಿವಾರ ಭಾನುವಾರ ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಚೆನ್ನಾಗಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಇವಾಗಂತೂ ಇನ್ನೂ ಚೆನ್ನಾಗಿ ಅವರಿಗೆಲ್ಲ ಕ್ಲಾಸ್ ಚೆನ್ನಾಗಿ ತೊಗೊತಾರಂತೆ. ಹೌದೌದು, ಸೂಪರ್ ತಗೋತಾರೆ. ಎಷ್ಟು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ ನೀವು ಬಿಗ್ ಬಾಸ್? ಒಂದು 5 ಇಯರ್ಸ್ ನೋಡ್ತಾ ಇದ್ದೀವಿ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಇದ್ರೆ ಚೆನ್ನಾಗಿರುತ್ತಾ? ಗೇಮ್ ಅನ್ನೋದು ಚೆನ್ನಾಗಿರುತ್ತೆ? ಜಗಳನೂ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಎಲ್ಲ ಇರಬೇಕು. ಬಟ್ ಈ ವರ್ಷದಲ್ಲಿ ಇದು ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಜಗಳ ಸ್ವಲ್ಪ ಇದಿದೆ ಅಷ್ಟೇ. ಫೈನಲ್ ಆಗಿ ಯಾರು ಗೆಲ್ಬೋದು? ಫೈನಲ್ ಆಗಿ ಒಂದು ಸಂತೋಷ ಹೊರತು ಹಳ್ಳಿಕರ ಸಂತೋಷ. ಡ್ರೋನ್ ಪ್ರಕಾರ. ನಿಮ್ಮ ಹೆಸರು? ಗಂಗಾ. ನಿಮ್ಮ ಹೆಸರು? ಚಿನ್ನಿ, ನಿಮ್ಮ ಹೆಸರಮ್ಮ? ಜಾನು. ಸೂಪರ್ ಆಗಿದೆ ಹೆಸರು. ಥ್ಯಾಂಕ್ ಯು. ಚೆನ್ನಾಗಿ ಆಡ್ತಾ ಇದ್ದಾರೆ. ಕ್ಲಾಸ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರಾ? ವಿನಯ್ ಇದ್ದಾರಲ್ವಾ, ವಿನಯ್ ಚೆನ್ನಾಗಿ ಆಡ್ತಾ ಇದ್ದಾರಾ? ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಜಗಳ ಆಡ್ತಾರಲ್ಲ, ಬರೀ ಕ್ಲಾಸ್ ಬಂದಾಗ ತಕ್ಷಣ ಜಗಳ ಜಾಸ್ತಿ ಆಗುತ್ತಲ್ವಾ? ವಿನಯ್ ನಿಂತ ಅಂತೀರಾ, ಸಂಗೀತ ನಿಂತ ಅಂತೀರಾ? ಸಂಗೀತ ನಿಂತ ಜಗಳ ಆಗುತ್ತಾ, ವಿನಯ್ ನಿಂತ ಜಗಳ ಆಗುತ್ತಾ? ಗಲಾಟೆ ಇದ್ರೆ ಇಷ್ಟನಾ? ಗಲಾಟೆ ಇರ್ಲಿಕ್ಕೆ ಇರಬಾರ್ದು. ಬಿಗ್ ಬಾಸ್ ಮನೇಲಿ ಏನು ಇರ್ಬೇಕು ನಿಮಗೆ ನೋಡಕ್ಕಂತ? ಗೇಮ್ ಇರ್ಬೇಕಾ, ಜಗಳ ಇರ್ಬೇಕಾ, ಎಂಟರ್ಟೈನ್ ಇರ್ಬೇಕಾ? ಇಲ್ಲ, 10 ವರ್ಷದ ಸೀಸನ್ದಾಗ ಈ ಸೀಸನ್ದಾಗ ಬರೀ ಜಗಳನ್ನ ಜಗಳನ್ನ. ಡ್ರೋನ್ ಪ್ರತಾಪ್ ಹೇಗೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? ಸಂಗೀತ ತನಿಷಾ ಇದ್ದಾರಲ್ಲ, ತುಕಾಲಿ ಸಂತೋಷ್ ಈ ವಾರ ಕಿಚ್ಚಲ್ಲಿ ಚಪ್ಪಾಳಿ ಗೆಲ್ಬೇಕು. ನಿಮ್ಮ ಓಟ್ ಯಾರಿಗಿರಿ? ತುಕಾಲಿ ಸಂತೋಷಿಗೆ. ಕಿಚ್ಚ ಸುದೀಪ್ ಸರ್ ಯಾವ ಥರ ಅನಿಸ್ಕೊಡ್ತಾರೆ? ವಾರ ಚೆನ್ನಾಗಿ ಮಾತಾಡ್ತಾರಾ? ನಿಮ್ಮ ಬಾಸ್ ಅಂಕಲ್ ಬಾಸ್ ಅಂತ ನೋಡಿ ಸುದೀಪ್ ಸರ್. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು ಮೇಡಮ್? ನಿಮ್ಮ ಓಟ್ ಫೈನಲ್ ಆಗಿ ಯಾರಿಗೆ? ತುಕಾಲಿ ಸಂತೋಷಿ. ನೀವು? ಕಾರ್ತಿಕ್ಗೆ. ಓಕೆ.